ಇನ್ನು ವೆರಿ ಇಂಪಾರ್ಟೆಂಟ್ ಕಾರ್ಯಾಚರಣೆಗಳಾಗ್ತಾ ಇರುವಂಥದ್ದು ಗಡಿಯಲ್ಲಿ. ಇವತ್ತು ಮತ್ತೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಭೇಟಿ ಆಗಲಿದ್ದಾರೆ. ನಿರಂತರ ಭೇಟಿ ಇದು, ನಿರಂತರ ಭೇಟಿ. ಕಾರಣ ಏನು ಅಂತ ಹೇಳಿದ್ರೆ ಪರಿಸ್ಥಿತಿ ಆ ರೀತಿ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಅಲರ್ಟ್ ಆಗಲೇಬೇಕಾದಂತಹ ಪರಿಸ್ಥಿತಿ ಇದೆ. ರಾತ್ರಿ ಪಾಕ್ನಿಂದ ಏಕಾಏಕಿ ಡ್ರೋನ್ ಮತ್ತು ಮಿಸೈಲ್ ದಾಳಿಯ ಯತ್ನ ಏನು ನಡೆದಿತ್ತು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಇವತ್ತು ಪ್ರಧಾನಮಂತ್ರಿಗಳ ಜೊತೆಗಿನ ಸಭೆಯಲ್ಲಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ವಿವರಣೆಯನ್ನು ಕೊಡಲಿದ್ದಾರೆ. ನಿನ್ನೆ ರಾತ್ರಿ 8 ಗಂಟೆಯವರೆಗೆ ಪ್ರಧಾನಮಂತ್ರಿಗಳ ನಿವಾಸದಲ್ಲಿ ಅತ್ಯಂತ ಮಹತ್ವದ ಸಭೆ ಇತ್ತು. ಆ ಸಭೆಯಲ್ಲಿ ಕೂಡ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಪಾಲ್ಗೊಂಡಿದ್ದರು, ಅಜಿತ್ ದೋವಲ್ ಅವರು. ಇದರ ಮಧ್ಯೆ ಪಾಕಿಸ್ತಾನದ ಸಿಯಾಲ್ಕೋಟ್ನಲ್ಲಿರ್ತಕ್ಕಂತಹ ಲೂನಿಯಲ್ಲಿ ಉಗ್ರ ತಾಣಗಳ ಮೇಲೆ BSF ಗಡಿ ಭದ್ರತಾ ಪಡೆ, ಭಾರತದ ಗಡಿ ಭದ್ರತಾ ಪಡೆ ಏನಿದೆ ಅದು ದಾಳಿಯನ್ನ ಮಾಡಿದೆ. ಲಾಂಚ್ ಪ್ಯಾಡ್ ಅಂತ ಹೇಳಿದ್ರೆ ಉಗ್ರರ ತಾಣಗಳು ಯಾವುದಿದ್ವು ಅವುಗಳನ್ನು ನಿಷ್ಕ್ರಿಯಗೊಳಿಸಲಾಗಿರುವಂಥದ್ದು. ಪಾಕಿಸ್ತಾನದ ಡ್ರೋನ್ ಮತ್ತು ಮಿಸೈಲ್ ದಾಳಿಯ ಯತ್ನ ಏನಿದೆ, ಆ ಯತ್ನದ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆಯ ಕ್ರಮವಾಗಿ ದೇಶದ ಸುಮಾರು 32 ಏರ್ಪೋರ್ಟ್ಗಳಲ್ಲಿ ನಾಗರಿಕ ವಿಮಾನಯಾನ ಸೇವೆಯನ್ನೇ ಬಂದ್ ಮಾಡಲಾಗಿದೆ. ಮೇ 15ನೇ ತಾರೀಕಿನವರೆಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ನಿನ್ನೆ 24 ಏರ್ಪೋರ್ಟ್ಗಳಲ್ಲಿ ನಾಗರಿಕ ವಿಮಾನಯಾನ ಸೇವೆಯನ್ನು ಬಂದ್ ಮಾಡಲಾಗಿತ್ತು. ಅದರ ಜೊತೆಗೆ ಮತ್ತೆ 8 ಏರ್ಪೋರ್ಟ್ಗಳನ್ನು ಆ್ಯಡ್ ಆನ್ ಮಾಡಿ ಸುಮಾರು 32 ಏರ್ಪೋರ್ಟ್ಗಳಲ್ಲಿ ನಾಗರಿಕ ವಿಮಾನಯಾನ ಸೇವೆಯನ್ನು ಬಂದ್ ಮಾಡಲಾಗಿದೆ ಮುನ್ನೆಚ್ಚರಿಕಾ ಕ್ರಮವಾಗಿ. ಬಿಕಾಸ್ ಇಂಟೆನ್ಸಿಟಿ ಜಾಸ್ತಿ ಆಗ್ತಾ ಇದೆ. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧದ ಸಂಘರ್ಷ ಏನಿದೆ ಅದು ತೀವ್ರಗೊಳ್ತಾ ಇದೆ, ದಿನದಿಂದ ದಿನಕ್ಕೆ ತೀವ್ರಗೊಳ್ತಾ ಇದೆ. ನಿನ್ನೆ ನಸುಕಿನ ಜಾವದವರೆಗೆ ಪಾಕಿಸ್ತಾನದವರು ಗಡಿಯಲ್ಲಿ ಅಪ್ರಚೋದಿತ ಗುಂಡಿನ ದಾಳಿಯನ್ನು ನಡೆಸಿದರು. ಆದರೆ ಇವತ್ತು ಬೆಳಗ್ಗೆ ಆದ ಬಳಿಕವೂ ಕೂಡ ಪಾಕಿಸ್ತಾನದಿಂದ ಅಪ್ರಚೋದಿತ ಶೆಲ್ ದಾಳಿ ಮುಂದುವರೆದಿದೆ. ಸೊ ಇಂಟೆನ್ಸಿಟಿ ಜಾಸ್ತಿ ಇದೆ ಕಂಪ್ಯಾರಿಟಿವ್ಲಿ ನಿನ್ನೆಗೆ ಹೋಲಿಕೆ ಮಾಡಿದ್ರೆ ನಾವು. ಆ ಹಿನ್ನೆಲೆಯಲ್ಲಿ ಆ ಹಿನ್ನೆಲೆಯಲ್ಲಿ 34 ಏರ್ಪೋರ್ಟ್ಗಳಲ್ಲಿ ನಾಗರಿಕ ವಿಮಾನಗಳ ಹಾರಾಟ ಏನಿತ್ತು ಅದನ್ನು ಬಂದ್ ಮಾಡಲಾಗಿರುವಂಥದ್ದು. ಬಟ್ ದೆಹಲಿ ಏರ್ಪೋರ್ಟ್ನ ನಾಗರಿಕ ವಿಮಾನಗಳ ಹಾರಾಟದಲ್ಲಿ ಯಾವುದೇ ವ್ಯತ್ಯಯ ಆಗಿಲ್ಲ ಅಂಥೇಳಿ ಅಲ್ಲಿನ ಅಧಿಕಾರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ಪಾಕಿಸ್ತಾನ ಭಾರತದ ಮೇಲೆ ಯುದ್ಧ ಘೋಷಣೆಯನ್ನು ಮಾಡಿದೆ. ಪಂಜಾಬ್ನ ಬಠಿಂಡಾದಲ್ಲಿ ಮುನ್ನೆಚ್ಚರಿಕೆಯನ್ನು ನೀಡಲಾಗಿದೆ. ಪ್ರಜೆಗಳು ಅಂದರೆ ಜನ ಮನೆ ಬಿಟ್ಟು ಹೊರಬರಬೇಡಿ ದಯವಿಟ್ಟು ಅಂಥೇಳಿ, ಮನೆ ಬಿಟ್ಟು ಹೊರಬರಬೇಡಿ ಅಂಥೇಳಿ. ಸಂಪೂರ್ಣ ಭಾರತದ ಉತ್ತರ ಭಾರತದ ರಾಜ್ಯಗಳು ಮತ್ತು ಪಶ್ಚಿಮ ಭಾರತದ ರಾಜ್ಯಗಳೇನಿದ್ದಾವೆ ಗಡಿಗೆ ಹೊಂದಿಕೊಂಡಂತೆ ಜಮ್ಮು ಕಾಶ್ಮೀರ, ರಾಜಸ್ಥಾನ, ಪಂಜಾಬ್, ಹರಿಯಾಣ ಮತ್ತು ಗುಜರಾತ್ ಈ ಭಾಗದಲ್ಲಿ ಅತ್ಯಂತ ಕಟ್ಟೆಚ್ಚರವನ್ನು ವಹಿಸಲಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ತುಂಬ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಪಾಕಿಸ್ತಾನದವರು ಈ ಭಾಗದಲ್ಲಿ. ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ. ಬಠಿಂಡಾದಲ್ಲಿ ರೆಡ್ ಅಲರ್ಟ್. ಬಠಿಂಡಾದಲ್ಲಿ ಪಾಕಿಸ್ತಾನ ದಾಳಿಗೆ ಕಳುಹಿಸಿದ್ದಂತಹ ಡ್ರೋನ್ಗಳ ಅವಶೇಷಗಳು ಪತ್ತೆಯಾಗಿವೆ ಬಠಿಂಡಾದಲ್ಲಿ. ಹಾಗಾಗಿ ಅಲ್ಲಿ ಇನ್ನಷ್ಟು ಕಟ್ಟೆಚ್ಚರವನ್ನು ವಹಿಸಲಾಗಿರುವಂಥದ್ದು. ಯಾರು ಕೂಡ ಮನೆಯಿಂದ ಹೊರಬರಬಾರ್ದು, ಜೊತೆಗೆ ಬಾಲ್ಕನಿಯಲ್ಲೂ ಕೂಡ ನಿಂತ್ಕೋಬೇಡಿ ಅಂತೇಳಿ. ಕಾರಣ ಏನು ಅಂತ ಹೇಳಿದ್ರೆ ದಾಳಿಯಾಗಿ ಜೀವಕ್ಕೆ ಹಾನಿ ಆದರೆ ಕಾರ್ಯಾಚರಣೆಯನ್ನು ಕೈಗೊಳ್ಳಲಾಗಿದೆ.
ಮೈಕ್ಗಳ ಮುಖಾಂತರ ಬೀದಿಗಳಲ್ಲಿ ಘೋಷಣೆಯನ್ನು ಮಾಡಲಾಗಿದೆ, ದಯವಿಟ್ಟು ಮನೆಯಲ್ಲಿ ಇರಿ ಅಂತೇಳಿ. ಸೊ BSF ಎರಡನೆಯ ಸರ್ಜಿಕಲ್ ದಾಳಿಯನ್ನ ಮಾಡಿದ ರೀತಿ ಕಾಣಿಸ್ತಾ ಇದೆ. ಪಾಪ BSF ಗಡಿ ಭದ್ರತಾ ಪಡೆ ಏನಿದೆ ಅದು ಎರಡನೆಯ ಸರ್ಜಿಕಲ್ ದಾಳಿಯನ್ನ ಮಾಡಿದ ರೀತಿ ಕಾಣಿಸ್ತಾ ಇದೆ. ಮೊದಲನೆಯ ಸರ್ಜಿಕಲ್ ದಾಳಿಯಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರದ ಮತ್ತು ಪಾಕ್ನಲ್ಲಿ ಉಗ್ರರ ತಾಣಗಳು ಯಾವುದಿದ್ವು ಅವುಗಳ ಮೇಲೆ ದಾಳಿಯನ್ನ ಮಾಡಲಾಗಿತ್ತು. ಆದರೆ BSF ಅಧಿಕೃತವಾಗಿ ಕೊಟ್ಟಿರ್ತಕ್ಕಂತಹ ಮಾಹಿತಿಗಳ ಪ್ರಕಾರ ಪಾಕಿಸ್ತಾನದ ಸಿಯಾಲ್ಕೋಟ್ನಲ್ಲಿರ್ತಕ್ಕಂತಹ ಲೂನಿಯಲ್ಲಿ ಪಾಕಿಸ್ತಾನ ಪೋಷಿತ ಉಗ್ರರ ತಾಣಗಳು ಯಾವುದಿದ್ವು ಅವುಗಳ ಮೇಲೆ ಗಡಿ ಭದ್ರತಾ ಪಡೆ ಅಂದರೆ BSF ದಾಳಿಯನ್ನ ಮಾಡಿ ಆ ಉಗ್ರ ತಾಣಗಳನ್ನು ಧ್ವಂಸಗೊಳಿಸಿದೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ BSF ಕೆಲವೊಂದಿಷ್ಟು ಫೂಟೇಜ್ಗಳನ್ನು ಕೂಡ, ದೃಶ್ಯಾವಳಿಗಳನ್ನು ಕೂಡ ಬಿಡುಗಡೆ ಮಾಡಿದೆ. ಲಾಹೋರ್, ಇಸ್ಲಾಮಾಬಾದನ್ನು ಟಾರ್ಗೆಟ್ ಮಾಡಿ ಭಾರತ ದಾಳಿಯನ್ನು ಕೈಗೊಳ್ತಾ ಇದೆ. 4 ಏರ್ ಬೇಸ್ ಪಾಕಿಸ್ತಾನದ 4 ಏರ್ ಬೇಸ್ಗಳ ಮೇಲೆ, ವಾಯುನೆಲೆ ಮೇಲೆ ಭಾರತ ದಾಳಿಯನ್ನ ಮಾಡಿದೆ. ಸಿಯಾಲ್ಕೋಟ್ ಜಿಲ್ಲೆ, ಪಾಕಿಸ್ತಾನದ ಸಿಯಾಲ್ಕೋಟ್ ಜಿಲ್ಲೆಯ ಲೂನಿಯಲ್ಲಿ ಭಯೋತ್ಪಾದಕ ತಾಣಗಳು ಏನಿದ್ವು ಅವುಗಳ ಮೇಲೆ ಗಡಿ ಭದ್ರತಾ ಪಡೆ ಅಥವಾ BSF ದಾಳಿಯನ್ನ ಕೈಗೊಂಡಿದೆ. ಆ ನೆಲೆಯನ್ನ ಧ್ವಂಸಗೊಳಿಸಲಾಗಿದೆ. ಅಕ್ನೂರ್ ಸೆಕ್ಟರ್ನ ಮುಖಾಂತರ ಈ ದಾಳಿಯನ್ನ ಮಾಡಲಾಗಿರುವಂಥದ್ದು. ಸೊ ಬಿಗ್ ಆಪರೇಷನ್ ಗಡಿ ಭದ್ರತಾ ಪಡೆಯಿಂದ. ಗಡಿ ಭದ್ರತಾ ಪಡೆ ನಿನ್ನೆ ಜೈಷ್ ಇ ಮೊಹಮ್ಮದ್ ಉಗ್ರ ಸಂಘಟನೆಗೆ ಸೇರಿದಂತಹ 7 ಮಂದಿ ಭಯೋತ್ಪಾದಕರನ್ನ ಹತ್ಯೆ ಮಾಡಿತ್ತು ತನ್ನ ಕಾರ್ಯಾಚರಣೆಯಲ್ಲಿ. ಅದಾದ ಬಳಿಕ ಇದು ಎರಡನೆಯ ಅತ್ಯಂತ ಪ್ರಮುಖ ದಾಳಿ, ಒಂದು ರೀತಿಯ ಸರ್ಜಿಕಲ್ ಸ್ಟ್ರೈಕ್ ಅಂತ ಹೇಳಿದ್ರು ಕೂಡ ತಪ್ಪೇನೂ ಇಲ್ಲ. ಇದು ಕೂಡ ಸರ್ಜಿಕಲ್ ಸ್ಟ್ರೈಕೆ. ಪಾಕಿಸ್ತಾನದ ಸಿಯಾಲ್ಕೋಟ್ನ ಲೋನಿಯಲ್ಲಿರ್ತಕ್ಕಂತಹ ಭಯೋತ್ಪಾದಕರ ತಾಣಗಳು, ಅಂದರೆ ಪಾಕಿಸ್ತಾನದಲ್ಲಿರುವಂತಹ ಭಯೋತ್ಪಾದಕ ತಾಣಗಳ ಮೇಲೆ ಭಾರತೀಯ ಯೋಧರು, BSF ಗಡಿ ಭದ್ರತಾ ಪಡೆಯ ಯೋಧರು ಇವತ್ತು ದಾಳಿಯನ್ನು ಕೈಗೊಂಡಿದ್ದಾರೆ. ಅಕ್ನೂರ್ ಸೆಕ್ಟರ್ನ ಮುಖಾಂತರ ಈ ದಾಳಿ ಅಥವಾ ಕಾರ್ಯಾಚರಣೆ ನಡೆದಿರುವಂಥದ್ದು. ಅಂದರೆ ಅಕ್ನೂರ್ ಸೆಕ್ಟರ್ನಿಂದ BSF ನೇರವಾಗಿ ಟಾರ್ಗೆಟ್ ಮಾಡಿ ದಾಳಿಯನ್ನು ಕೈಗೊಂಡಿದೆ. ಲಾಂಚ್ ಪ್ಯಾಡ್ಗಳು ವೆರಿ ಇಂಪಾರ್ಟೆಂಟ್. ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿ ಬಂದು ತಂಗಿಡ್ತಾರೆ ಭಯೋತ್ಪಾದಕರು, ಅಲ್ಲಿಂದ ನುಗ್ಗುವಂಥದ್ದು. ಅಲ್ಲಿ ಟ್ರೈನಿಂಗು, ಅಲ್ಲಿ ಶಸ್ತ್ರಾಸ್ತ್ರಗಳು, ಅಲ್ಲಿ ಲಾಜಿಸ್ಟಿಕ್ಸು ಇವೆಲ್ಲವೂ ಕೂಡ ಅಲ್ಲೇ ಇರ್ತವೆ. ಸೊ ಆ ನೆಲೆಯ ಮೇಲೆ, ಬೇಸ್ನ ಮೇಲೆ, ಟೆರರ್ ಬೇಸ್ನ ಮೇಲೆ ಇವತ್ತು ದಾಳಿ ಆಗಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ನ್ಯೂಸ್ ಇದು, ವೆರಿ ಇಂಪಾರ್ಟೆಂಟ್ ನ್ಯೂಸ್. ಕಾರಣ ಏನು ಅಂತ ಹೇಳಿದ್ರೆ ನಿನ್ನೆ 7 ಮಂದಿ ಜೈಷ್ ಇ ಮೊಹಮ್ಮದ್ ಸಂಘಟನೆಯ ಭಯೋತ್ಪಾದಕರನ್ನು ನಾವು ಹತ್ಯೆ ಮಾಡಿದ್ದೀವಿ. ಆ ಕಾರ್ಯಾಚರಣೆ ಕೈಗೊಂಡಿದ್ದು ಕೂಡ BSF. ಗಡಿ ನಿಯಂತ್ರಣ ರೇಖೆಯಲ್ಲಿ ಅಪ್ರಚೋದಿತ ಗುಂಡು ಮತ್ತು ಶೆಲ್ ದಾಳಿಯ ಮುಖಾಂತರ ಪಾಕಿಸ್ತಾನದ ಸೇನೆ ತನ್ನ ಭಯೋತ್ಪಾದಕರು ಭಾರತದ ಒಳಗೆ ನುಗ್ಗಲಿಕ್ಕೆ ಬೇಕಾದಂತಹ ಪರೋಕ್ಷವಾದಂತಹ ನೆರವನ್ನು ಕೊಡ್ತಾ ಇದೆ. ಸೊ ಅದನ್ನು ಭಾರತದ ಸೇನಾಪಡೆಗಳು ನಿಷ್ಕ್ರಿಯಗೊಳಿಸ್ತಾ ಇದೆ. ಅರೆಸೇನಾ ಪಡೆಯಾಗಿರ್ತಕ್ಕಂತಹ BSF ಲಾಂಚ್ ಪ್ಯಾಡ್, ಟೆರರಿಸ್ಟ್ ಲಾಂಚ್ ಪ್ಯಾಡ್ ಏನಿತ್ತು ಅದರ ಮೇಲೆ ದಾಳಿಯನ್ನು ಕೈಗೊಂಡು ಆ ಲಾಂಚ್ ಪ್ಯಾಡನ್ನು ಧ್ವಂಸಗೊಳಿಸಿದೆ. ರಾಜಸ್ಥಾನದ ಜೈಸಲ್ಮೇರಲ್ಲೂ ಕೂಡ ಪಾಕಿಸ್ತಾನ ಕಳುಹಿಸಿದಂತಹ ಡ್ರೋನಿನ ಅವಶೇಷಗಳು ಪತ್ತೆಯಾಗಿದೆ. ಪಾಕಿಸ್ತಾನದಲ್ಲಿ ಸೇನೆಯದ್ದೇ ಮೇಲುಗೈ.
ಸೇನೆಯದ್ದೇ ಮೇಲುಗೈ. ಪಾಕಿಸ್ತಾನದಲ್ಲಿ ನಾಗರಿಕ ಆಡಳಿತ ಏನಿದೆ ಅಂದ್ರೆ ಎಲೆಕ್ಟೆಡ್ ಗೌರ್ಮೆಂಟ್ ಏನಿದೆ ಅದು ಸೇನೆಯ ಕೂಸು ಇದ್ದಾಗೆ. ಸೇನೆಯವರು ಏನು ಹೇಳ್ತಾರೆ ಅದನ್ನು ಕೇಳಲೇಬೇಕು. ಅಲ್ಲಿನ ಎಲೆಕ್ಟೆಡ್ ಗೌರ್ಮೆಂಟ್ ಕೇಳಲೇಬೇಕು. ಏನೇ ನಿರ್ಧಾರಗಳಿದ್ರೂ ಕೂಡ, ಸೇನಾ ಕಾರ್ಯಾಚರಣೆಗಳ ಏನೇ ನಿರ್ಧಾರ ಇದ್ರೂ ಕೂಡ ಅಲ್ಲಿ ಸೇನಾ ಮುಖ್ಯಸ್ಥರದ್ದೇ ಅತ್ಯಂತ ದೊಡ್ಡ ಪ್ರಭಾವ ಇರತಕ್ಕಂಥದ್ದು. ಹೀಗಾಗಿ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕ್ ರೂಬಿಯೋ ನೇರವಾಗಿ ಸೇನಾ ಮುಖ್ಯಸ್ಥರಿಗೆ ದೂರವಾಣಿ ಕರೆ ಮಾಡಿ ಮಾತನಾಡಿದ್ದಾರೆ. ಸೊ ಅಲ್ಲಿನ ಸಾಂವಿಧಾನಿಕ ವ್ಯವಸ್ಥೆ ಆ ರೀತಿ ಇದೆ. ಆ ರೀತಿ ಮಾಡಿಕೊಂಡಿದ್ದಕ್ಕೆ ಅವರು ಈಗ ಏನು ಅನುಭವಿಸಬೇಕಿತ್ತು ಅದನ್ನು ಅನುಭವಿಸ್ತಾ ಇದ್ದಾರೆ. ಕ್ಷಿಪ್ರ ಕ್ರಾಂತಿಗಳು ಗೊತ್ತಿರ್ಬೋದು. ಪರ್ವೇಜ್ ಮುಷರಫ್ ನವಾಜ್ ಶರೀಫ್ ಅವರನ್ನು ಪಟ್ಟದಿಂದ ಇಳಿಸಿ, ಪ್ರಧಾನಿ ಸ್ಥಾನದಿಂದ ಇಳಿಸಿ ಏನೆಲ್ಲ ಆಯಿತು ಆ ದೇಶದಲ್ಲಿ ಅಂತೇಳಿ. ಆ ದೇಶದ ಆಡಳಿತ ವ್ಯವಸ್ಥೆ ಅಷ್ಟರ ಮಟ್ಟಿಗೆ ಹಾಳಿದೆ. ಅದು ಮೂಲಭೂತವಾಗಿಯೇ ಸರಿಯಿಲ್ಲ ವ್ಯವಸ್ಥೆ. ಹಾಗಾಗಿ ಸಹಜವಾಗಿಯೇ ಸೇನೆಯ ಮೇಲುಗೈ ಪಾಕಿಸ್ತಾನದಲ್ಲಿರುವಂಥದ್ದು. ಹಾಗಾಗಿ ನೇರವಾಗಿ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಅಥವಾ ಅಮೆರಿಕದ ವಿದೇಶಾಂಗ ಸಚಿವರು ನೇರವಾಗಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಪಾಕಿಸ್ತಾನದಲ್ಲಿ ಪ್ರಧಾನಿ ಪವರ್ಫುಲ್ಲ ಅಥವಾ ಸೇನೆ ಪವರ್ಫುಲ್ಲ ಅಂದರೆ ಸೇನೆಯ ಪವರ್ಫುಲ್, ಸಿಂಪಲ್. ಎಲೆಕ್ಟೆಡ್ ಗೌರ್ಮೆಂಟು ಸೇನೆಯನ್ನು ಮೀರಿ ಹೋಗೋಕ್ಕಾಗದ ಸ್ಥಿತಿಯಲ್ಲಿ ಪಾಕಿಸ್ತಾನ ಇದೆ. ಅದು ಇವತ್ತಿನಿಂದ ಬಂದಿರತಕ್ಕಂಥದ್ದಲ್ಲ. ಪಾಕಿಸ್ತಾನದ ಇಡೀ ಸಂವಿಧಾನ ಏನಿದೆ, ಅವರು ಮಾಡ್ಕೊಂಡಿರುವಂಥ ಸಂವಿಧಾನ, ಅವರು ಅಡಾಪ್ಟ್ ಮಾಡ್ಕೊಂಡಿರುವಂಥ ಆಡಳಿತಾತ್ಮಕ ವ್ಯವಸ್ಥೆ ಏನಿದೆ ಅದು ಆ ರೀತಿಯೇ ಇರುವಂಥದ್ದು. ಅವರು ಅಡಾಪ್ಟ್ ಮಾಡ್ಕೊಂಡಿರುವಂಥ ಪದ್ಧತಿ, ಸ್ಥಿತಿ ಎಲ್ಲವೂ ಕೂಡ ಈಗ ಅವರನ್ನು ನುಂಗ್ತಾ ಇದೆ, ಒಂದೊಂದಾಗಿ ನುಂಗ್ತಾ ಇದೆ. ಸೊ ಇನ್ನೇನು ಕೆಲವೇ ಹೊತ್ತಲ್ಲಿ ವಿದೇಶಾಂಗ ಕಾರ್ಯದರ್ಶಿಗಳು ಜೊತೆಗೆ ಮಿಲಿಟರಿ ಅಧಿಕಾರಿಗಳ ಜಂಟಿ ಸುದ್ದಿಗೋಷ್ಠಿ ನಡೆಯುತ್ತೆ ನವದೆಹಲಿಯಲ್ಲಿ. ಆ ಜಂಟಿ ಸುದ್ದಿಗೋಷ್ಠಿಯಲ್ಲಿ ನಿನ್ನೆ ರಾತ್ರಿಯಿಂದ ಇವತ್ತಿನ ಬೆಳಗ್ಗಿನವರೆಗೆ ಆಗಿರ್ತಕ್ಕಂತಹ ಡೆವಲಪ್ಮೆಂಟ್ಸ್ ಏನಿದೆ, ಬೆಳವಣಿಗೆಗಳೇನಿದೆ ಅದರ ಬಗ್ಗೆ ಮಾಹಿತಿ ಲಭ್ಯ ಆಗುತ್ತೆ. ಸೊ ಆ ಮಾಹಿತಿಯನ್ನು ಕೂಡ ನಾವು ನೆಕ್ಸ್ಟ್ ಬುಲೆಟಿನ್ನಲ್ಲಿ ನಿಮಗೆ ಕೊಡ್ತೀವಿ. ಅಲ್ಲಿವರೆಗೆ ನೀವು ನೋಡ್ತಾ ಇದ್ದೀರಿ ಫ್ರೀಡಮ್ ಟಿವಿ. ಇದು ಜನಸಾಮಾನ್ಯರ ಶಕ್ತಿ.